ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಶ್ವೇತಾ. ಈಗ ಟೈಮ್ 6:30 ಆಗಿದೆ. ಇವತ್ತಿನ ಬ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನೈಟ್ ಊಟಕ್ಕೆ ನಾನು ಚಪಾತಿ ಹಾಗೆ ಪನ್ನೀರ್ ಗ್ರೇವಿ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ನೋಡಿ, ಗ್ರೈಂಡ್ ಮಾಡೋದಕ್ಕೆ ನಾನು ಏನೇನು ಹಾಕಿದ್ದೀನಿ ಮಿಕ್ಸಿ ಜಾರ್ಗಂದರೆ 1 ಸ್ಪೂನ್ ಮೊಸರು, 4ರಿಂದ 5 ಟೊಮೆಟೊ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಈ 4ನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಹಾಗೆ 2ರಿಂದ 3 ದಪ್ಪ ಈರುಳ್ಳಿ. ಇದಕ್ಕೆ ಪಲಾವ್ ಸಾಮಾನುಗಳು: ಪಲಾವ್ ಎಲೆ, ಚಕ್ಕೆ, ಲವಂಗ, ಸೋಂಪು, ಇದು ಏನು ಹೇಳ್ತಾರೋ ಗೊತ್ತಿಲ್ಲ ನೋಡಿ ಇದು. ಹಾಗೆ ಕಸೂರಿ ಮೇಥಿ, ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಹಾಗೆ ಸ್ವಲ್ಪ ಅರಿಶಿನ. ಯಾಕೆ ಗೊತ್ತಾ ಫ್ರೆಂಡ್ಸ್, ಇಷ್ಟು ಬೇಗ ಅಡುಗೆ ಮಾಡ್ತಾಯಿದ್ದೀನಿ ಏಕೆಂದರೆ ಹೊರಗಡೆ ಮಳೆ ಬರ್ತಾ ಇದೆ. ಈಗಷ್ಟೇ ಸ್ಟಾರ್ಟ್ ಆಗಿದೆ, ಕರೆಂಟ್ ಹೋಗಿಬಿಡುತ್ತೆ. ಅದಕ್ಕೆ ನಾನು ಈಗಲೇ ಸ್ಟಾರ್ಟ್ ಮಾಡಿದ್ದೀನಿ ಅಡುಗೆ. ಆಮೇಲೆ ಬೇಕಂದರೆ ಚಪಾತಿ ಲೇಟಾಗಿ ಮಾಡಿಕೊಂಡು ಗ್ರೇವಿ ಬಿಸಿ ಮಾಡ್ಕೋಬೋದು ಅಂತ. ಈಗ ಮಳೆ ಬರ್ತಾಯಿದೆ, ಕರೆಂಟ್ ಹೋಗಿಬಿಡುತ್ತೆ, ಹೇಳೋಕ್ಕಾಗೋದಿಲ್ಲ. ಆಮೇಲೆ ಸುಮ್ಮನೆ ವೆಯ್ಟ್ ಮಾಡಬೇಕಾಗುತ್ತೆ ನಾನು. ಇವತ್ತು ಕೂಡ ನಾನು ನಮ್ಮ ಅಕ್ಕನ ಕರ್ಸ್ಕೊಂಡಿದ್ದೀನಿ. ಇವತ್ತು ಅವಳು ಬರಲ್ಲ ಅಂದ್ರು ಬಾ ಬಾ ಅಂತ ಕರ್ಸ್ಕೊಂಡಿದ್ದೀನಿ. ನೋಡಿ ನೋಡಿ, ನಮ್ಗೇನ್ ಗೊತ್ತಾ, ನಮ್ಮ ಅಕ್ಕ ಇದ್ರೆ ಟೈಮ್ ಪಾಸ್ ಸಕ್ಕದಾಗ ಆಗುತ್ತೆ. ಅದಕ್ಕೆ ನಾವು 3-4 ಸರಿ ಇಲ್ಲಿ ಕರ್ಸ್ಕೊಂಡ್ಬಿಡ್ತೀವಿ. ನಾವು ನಮ್ಮ ಮನೆ ಕೆಲ್ಸನೇ ಆಗಲ್ಲ ಗೈಸ್ ಇವ್ರು ಮಾಡೋದು. ಅವ್ರ ಮನೆ ಕೇಳಿದ್ರೆ ನಾನ್ ನಮ್ಮ ಮನೆ ನೋಡೋದ್ ಬೇಡ್ವಾ ಅಂತಾಳೆ. ನೈಟ್ ಇಂದ ಬೆಳಗ್ಗೆವರೆಗೂ ಅವ್ರ ಮನೆ ನೋಡಿರ್ತಾಳೆ. ಇನ್ನೇನ್ ನೋಡ್ಬೇಕು ಫ್ರೆಂಡ್ಸ್, ಅವಳು ಕೆಲ್ಸಕ್ಕೆ ಹೋಗ್ತೀನಿ ಫ್ರೆಂಡ್ಸ್. ನಾನು ಮನೆ ಕೆಲಸ ಯಾರು ಮಾಡ್ತಾರೆ ಅಂತ ಕೇಳಿ ಇವಳನ್ನ. ನೋಡಿ ನೋಡಿ ಫ್ರೆಂಡ್ಸ್, ನಮ್ಗಿಂತ ಮನೆ ಕೆಲ್ಸನೇ ಹೆಚ್ಚಾಗ್ಬಿಟ್ಟೈತೆ ಅವಳಿಗೆ. ನೋಡಿ ಕೆಲಸ ಆಯ್ತು ನೋಡಿದ್ರಾ. ನೋಡಿ, ಇವತ್ತು ನಮ್ಮ ಅಕ್ಕನ ಕೈಲಿ ಪನ್ನೀರ್ ಕಟ್ ಮಾಡಿಸ್ತಾ ಇದ್ದೀನಿ. ನಮ್ಮನೇಲಿ ಪನ್ನೀರ್ ತಿನ್ನೋರು ಜಾಸ್ತಿ ಇದ್ದಾರೆ, ಅದಕ್ಕೆ ಸಣ್ಣ ಸಣ್ಣ ಕಟ್ ಮಾಡಿಸ್ತಾ ಇದ್ದೀನಿ. ಹಾಯ್ ಮಾಡಿ ಅಕ್ಕ, ನೀನು ನೋಡ್ತಾನೆ ಇಲ್ಲಲ್ಲೇ. ನೋಡಿದ್ರಾ? ನೋಡಿ, ಹಾಯ್ ಎವ್ರಿವನ್, ಬಾಯ್. ಹಾಯ್ ಹಾಯ್ ಬಾಯ್ ಅಂತ ಇದ್ದಾಳೆ ನೋಡಿ ಅವಳಾಗಲೇ. ಈಗ ನಾನು ಪನ್ನೀರ್ನ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಎಣ್ಣೆ ಕಾಯ್ತಾ ಇದೆ, ಒಂದೇ 1 ನಿಮಿಷ ಕಾದ್ಬಿಡ್ಲಿ. ಈಗ ಎಣ್ಣೆ ಬಿಸಿಯಾಗಿದೆ, ನಾನು ಪನ್ನೀರ್ ಹಾಕ್ತೀನಿ. ಪನ್ನೀರ್ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಅದೇ ಎಡಿಟ್ ಮಾಡೋ, ಪಾಸ್ ಮಾಡೋ, ವಿಡಿಯೋ ಪಾಸ್. ಫ್ರೈ ಮಾಡಿಕೊಂಡು ಸೈಡಿಗೆ ಎತ್ಕೊಂಡಿದ್ದೀನಿ. ಈಗ ನಾನು ಈ ಮಸಾಲೆಗಳನ್ನೆಲ್ಲ ನಾನು ಈ ಎಣ್ಣೆ ಒಳಗಡೆ ಹಾಕ್ತೀನಿ. ಏನೇನು ಮಸಾಲೆ ಅಂತ ಇಲ್ಲ. ಚಿಲ್ಲಿ ಪೌಡರು, ಧನಿಯಾ ಪುಡಿ, ಜೀರಿಗೆ ಪುಡಿ, ಹಾಗೆ ಗರಂ ಮಸಾಲ, ಅರಿಶಿನ ಕೂಡ ಹಾಕ್ಕೊಳ್ತೀನಿ ನಾನು. 1/2 ಸ್ಪೂನ್ ಸಾಕು. ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಲಿ ಫ್ರೈ ಮಾಡ್ಕೊಳ್ತೀನಿ. ಅದು ಹಸಿ ಸ್ಮೆಲ್ ಹೋದ್ಮೇಲೆ ನಾನು ಈರುಳ್ಳಿ ಹಾಕ್ಕೊಳ್ತೀನಿ. ಈರುಳ್ಳಿನೀಗ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈಗ ಸಾಲ್ಟ್ ಹಾಕ್ಕೊಳ್ತೀನಿ, ಯಾಕಂದರೆ ಈರುಳ್ಳಿ ಸ್ವಲ್ಪ ಬೇಗ ಬೇಯಲಿ ಅಂತ. ನಾನು ನಮ್ಮ ಅಕ್ಕ ಬಂದಿರೋ ಖುಷಿಯಲ್ಲಿ ಅವ್ರ ಜೊತೆ ಮಾತಾಡ್ಕೊಂಡು ಇದನ್ನೆಲ್ಲ ಹಾಕೋದು ಮರ್ತೇ ಹೋಗ್ಬಿಟ್ಟಿದ್ದೀನಿ. ಈಗ ಸಪ್ರೇಟಾಗಿ ಎಣ್ಣೆ ಕಾಯಕ್ಕಿಟ್ಟು ಈಗ ಅದಕ್ಕೆ ಹಾಕೊಳ್ತಾ ಇದ್ದೀನಿ ನಾನು. ಅದ್ರಲ್ಲಿ ಫ್ರೈ ಮಾಡ್ಕೊಂಡು ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ. ನೋಡಿ, ಇದು ಫ್ರೈ ಆಗ್ತಾ ಇದೆ. ನಮ್ಮ ಅಕ್ಕ ಬಂದಿದ್ದ ಖುಷಿಯಲ್ಲಿ ನಾನು ಹಿಂಗೆ ಏನಾದ್ರು ಒಂದು ಎಡವಟ್ಟು ಮಾಡ್ತಾನೇ ಇಡ್ತೀನಿ ಫ್ರೆಂಡ್ಸ್. ಏನು ಮಾಡೋದು, ಎಲ್ಲ ಲೇಡೀಸು ಹಾಗೆ ಅಲ್ವಾ. ಅದು ಆಗ್ತಾ ಇರಲಿ, ಅದು ಈ ಕಡೆ ನಾನು ತನಕ ಫ್ರೈ ಆಗ್ತಾ ಇದೆ. ಈರುಳ್ಳಿ ನಾನು ಸ್ವಲ್ಪ ಇದಾದ್ಮೇಲೆ ನಾನು ರುಬ್ಬಿಟ್ಕೊಂಡಿರೋ ಟೊಮೆಟೊ ಪ್ಯೂರಿನ ನಾನು ಅದ್ರೊಳಗಡೆ ಹಾಕ್ತೀನಿ.
ನೋಡಿ ಫ್ರೆಂಡ್ಸ್, ಈ ಸ್ಪೈಸಸ್ ಮಸಾಲಗಳನ್ನ ನಾನು ಇದ್ರೊಳಗಡೆ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ನಾನು ಈ ರುಬ್ಬಿಟ್ಕೊಂಡಿರೋ ಮಸಾಲೆನ ಪ್ಯೂರಿನ ನಾನು ಅದ್ರೊಳಗಡೆ ಹಾಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ವಾವ್, ತುಂಬಾ ಒಳ್ಳೆ ಕಲರ್ ಬಂದಿದೆ. ನೋಡಿ, ಇದು ಪ್ಯೂರಿ ಹಾಕಿದ್ಮೇಲೆ ಒಂದು 2-3 ಮಿನಿಟ್ಸ್ ಇದು ಕುದಿಬೇಕು. ಆಮೇಲೆ ನಾನು ಪನ್ನೀರ್ ಹಾಕ್ಕೊಳ್ತೀನಿ. ಒಂದೆರಡು ಕುದಿ ಬರಲಿ, ಆಮೇಲೆ ಪನ್ನೀರ್ ಹಾಕ್ಕೊಳ್ಳಿ. 2-3 ಮಿನಿಟ್ಸ್ ಕುದ್ದಿದೆ. ಈಗ ನಾನು ಪನ್ನೀರ್ ಹಾಕ್ಕೊಳ್ತೀನಿ. ನೋಡಿದ್ರಲ್ಲ, ಎಲ್ಲ ಇಟ್ಕೊಳ್ಳಿ. ಗಮ್ಮಂತ ಇದೆ ಫ್ರೆಂಡ್ಸ್, ಅಲ್ವಾ ಧ್ರುವ? ನನ್ನ ಮಗ ಮಾತಾಡೋದೇ ಇಲ್ಲ ಫ್ರೆಂಡ್ಸ್, ಏನು ಮಾತಾಡಲ್ಲ. ಯಾವಾಗ ನಾನು ಅಂತ ಇರ್ತೇನೆ, ಏನು ಮಾಡೋಣ ನಾವು, ಆವಾಗ ನಾವು ಮಾತಾಡ್ಸಿದ್ರೆ ಮಾತ್ರ ಮಾತಾಡ್ತಾನೆ, ಇಲ್ಲ ಅಂದ್ರೆ ಇಲ್ಲ. ಸಾಲ್ಟ್ ಹಾಕ್ತೀನಿ. ಈಗ ಸಾಲ್ಟ್ ಹಾಕ್ತೀನಿ. ನಾನು ಅದಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ತೀನಿ. ನನಗೆ ಸ್ಪೂನ್ ಅಳತೆ ಗೊತ್ತಾಗೋದಿಲ್ಲ, ಕೈ ಅಳ್ತಾನೆ ನನಗೆ ಗೊತ್ತಾಗೋದು. ನೋಡಿ, ಚೂರು ಅಂದರೆ ನಾನು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿರ್ತೀನಿ. ಕಮ್ಮಿ ಆದರೆ ಬೇಕಾದರೆ ಹಾಕ್ಕೊಳ್ಬೋದು, ಜಾಸ್ತಿ ಆದರೆ ಏನು ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ. ನೋಡಿ, ಇದು ಚೆನ್ನಾಗಿ ಕುದೀಲಿ. ಈಗ ನೋಡಿ ಫ್ರೆಂಡ್ಸ್, ಇದೀಗ ಆಗಿದೆ. ಇದಾದ್ಮೇಲೆ ನಾನು ಚಪಾತಿ ಮಾಡಿಬಿಟ್ಟು ಸಾರಿ ಕಸೂರಿ ಮೇಥಿ ಒಂದು ಮರ್ತೋಗ್ಬಿಟ್ಟಿದ್ದೀನಿ. ಈಗ ಅದನ್ನ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಕೈಯಲ್ಲಿ ಹಿಂಗೆ ಮಾಡಿಬಿಟ್ಟು ಹಾಕೊಳ್ಳಿ, ಕ್ರಶ್ ಮಾಡಿಬಿಟ್ಟು ಹಾಕೊಳ್ಳಿ. ಈ 1 ನಿಮಿಷ ಇದಾಗಲಿ. 1 ನಿಮಿಷನೂ ಬೇಡ, ಅರ್ಧ ನಿಮಿಷ ಸಾಕಷ್ಟೇ. ಕಸೂರಿ ಮೇಥಿ ಹಾಕಿದ್ಮೇಲೆ ನೋಡಿ, ನಾವು ಚೆನ್ನಾಗಿ ಕುದ್ದಿದೆ ಅಂತ ಯಾವಾಗ ಅನ್ಕೋಬೇಕಂದ್ರೆ ಇಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ನೋಡಿ, ಆಗಿದೆ ಅಂತ ಅರ್ಥ. ನೋಡಿದ್ರಾ? ಈಗ ಇದು ಆಗಿದೆ. ಈಗ ನಾನು ಆಫ್ ಮಾಡ್ತೀನಿ ಸ್ಟವ್. ಆಮೇಲೆ ನಿಮಗೆ ಚಪಾತಿ ಮಾಡಿ ಸರ್ವ್ ಮಾಡಬೇಕಾದ್ರೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಚಪಾತಿ ಬೇಯಿಸ್ತಾ ಇದ್ದೀವಿ. ನೋಡಿ, ಈಗ ಹಾಕ್ತಾ ಇದ್ದೀನಿ. ಈಗ ಎಣ್ಣೆ ಹಾಕ್ತೀನಿ. ಉಳಿದಿದ್ದು ನಮ್ಮ ಅಕ್ಕ ಬೇಯಿಸ್ತಾರೆ ಈಗ. ನೋಡಿ, ಏನು ಇವರು ದೊಡ್ಡಂಗೆ ಎಣ್ಣೆ ಇಟ್ಕೊಂಡಿದ್ದಾರೆ ಅನ್ಕೋಬೇಕು. ರೆಕಾರ್ಡ್ ಮಾಡ್ತಾ ನೋಡಿ ಫ್ರೆಂಡ್ಸ್, ಈಗ ಚಪಾತಿ ಮತ್ತೆ ಪನ್ನೀರ್ ಗ್ರೇವಿ ರೆಡಿ ಆಗಿದೆ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಾಮೆಂಟ್ ಕೂಡ ಮಾಡಿ. ಬಾಯ್.